ಅವ್ರು ನಾನು ಇಬ್ರು ಏನಾದ್ರು ಸೇಮ್ ಕಮ್ಯುನಿಟಿ. ಸೊ ಅವ್ರು ನನ್ನ ಜೊತೆ ಮಾತಾಡಿದ್ರು. ಅದಾದ್ಮೇಲೆ ಮೀಟ್ ಮಾಡೋಕ್ಕೆ ಕರಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ರು, ಫಸ್ಟ್ ಅವ್ರು ಹೇಳಿದ್ರು ಅವ್ರ ಗರ್ಲ್ ಫ್ರೆಂಡ್ ಇದೆ ಅಂತ. ನಾನು ಓಕೆ ಗುಡ್, ನನ್ನ ಫ್ರೆಂಡ್ಸ್ ಥರ ಲೈಕ್ ನಾನು ಆ ಥರನೇ ಅವ್ರನ್ನ ಆ ರೀತಿಯಲ್ಲೇ ನೋಡ್ತಾ ಇದ್ದೀವಿ. ಅದಾದ್ಮೇಲೆ ಮೀಟ್ ಆಗಕ್ಕ ಅವರು ಇಲ್ಲ ನನ್ಗೆ ನಿನ್ನ ಮೇಲೆ ತುಂಬಾ ಇಷ್ಟ ಇದೆ ಅಂತ. ನಾನು ಹೇಳಿದ್ದು ನಿನ್ನ ಗರ್ಲ್ ಫ್ರೆಂಡ್ ಇದೆಯಲ್ಲ. ಇಲ್ಲ ನಾನು 3 months ಬ್ಯಾಕ್ ಬ್ರೇಕಪ್ ಆಯಿತು, ಪಬ್ಲಿಕಲ್ಲಿ ನಾನು ಹೇಳಿಲ್ಲ. ಯಾಕಂದ್ರೆ ನಾವು 4 ವರ್ಷ ಜೊತೆಯಲ್ಲಿ ಇದ್ದೀವಿ ಅವ್ರ ಜೊತೆ. ಅವರು ಒಂದು ಕೂರ್ಗಿ ಸೇಮ್ ನನ್ನ ಕಮ್ಯುನಿಟಿ ಹುಡುಗಿ. ಸೊ ನಾನು ಹೇಳಿಲ್ಲ. ಬಟ್ ನನಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ, ನಾನು ಇನ್ನ ಮದುವೆ ಆಗೋ ಥರ ನೋಡ್ತಾ ಇದ್ದೀನಿ. ಬಿಕಾಸ್ ನಾವು ಸೇಮ್ ಕಮ್ಯುನಿಟಿ, ನನ್ನ ಸೇಮ್ ಊರು. ಸೊ ನಾನು ನಿಮ್ಮ ಜೊತೆ ಮದುವೆ ಆಗೋಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ನನ್ನ ಜೊತೆ ಇತ್ತು. ಅದಾದಮೇಲೆ ಒಂದು ನನ್ನ ಪೇರೆಂಟ್ಸ್ನು ಮೀಟ್ ಆಯಿತು, ಎಲ್ಲ ಆಗಿದೆ. ಸೊ ನನ್ನ ಪೇರೆಂಟ್ಸ್ಗೂ ಏನೂ ಡೌಟ್ ಬಂದಿಲ್ಲ. ಯಾಕಂದರೆ ಅವರೊಂದು ಕ್ರಿಕೆಟರು, ಮತ್ತು ಅವರು ನಮ್ಮ ಕಮ್ಯುನಿಟಿ, ಲೈಕ್ ಅಷ್ಟು ಡೌಟ್ ಬರೋಕ್ಕೇನು ಇದಿಲ್ಲ. ಅದಾದಮೇಲೆ ನಾನು ಅವ್ರ ಜೊತೆ ಇರುವಾಗ ನನಗೊಂದು ಪ್ರೆಗ್ನೆನ್ಸಿ ಆಗಿದೆ. ಆವಾಗ ಏನಾಯಿತು ಅಂದರೆ ಅವರು ನನಗೆ ಹೇಳಿದ್ರು ನೀವು ಇದನ್ನ ಅವಾಯ್ಡ್ ಮಾಡ್ಕೊ ಅಂತ. ನಾನು ಇಲ್ಲ ಮಾಡಲ್ಲ, ನಾವು ಮದುವೆ ಆಗೋಣ. ಇಲ್ಲ ಅವ್ರು ಹೇಳಿದ್ರು ಇವಾಗ ಮದುವೆ ಆಗೋಕ್ಕಾಗಲ್ಲ, ನಾನು ನೆಕ್ಸ್ಟ್ ಇಯರ್ IPL ಎಲ್ಲ ಆಡಬೇಕಲ್ವಾ. ಸೊ ನಾನು IPL ಆಡುವಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ಹೇಳಿದ್ರು ಯಾರಿಗೆ ಹೇಳಬಾರ್ದು ಈ ಬಗ್ಗೆ, ನಾನು ಇಬ್ಬರು ವಿಚಾರಿಸ್ಕೊಂಡು ಏನಾದರೂ ಮಾಡೋಣ ಅಂತ. ಅದಾದಮೇಲೆ ಅವ್ರು ನನ್ನ ತುಂಬ ಸರಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿತ್ತು ಕಿ ಲೈಕ್ ಅವಾಯ್ಡ್ ಮಾಡಿಬಿಡು ಅಂತ. ಫೋರ್ಸ್ ಮಾಡಿಲ್ಲ, ಅವತ್ತು ಫೋರ್ಸ್ ಮಾಡಿಲ್ಲ. ಕಾನ್ವರ್ಸೇಷನಲ್ಲಿ ಹೇಳ್ತಾರೆ ಕಿ ಇಲ್ಲ ಬೇಡ ಇದೆಲ್ಲ ಅಂತ ಹೇಳಿದರು. ಬಟ್ ನಾನಿಲ್ಲ, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇತ್ತು. ಈ ಚೈಲ್ಡ್ ಬೇಕಂತ, ನನಗೆ ಈ ಚೈಲ್ಡ್ ಬೇಕು ಅಂತ ನನಗೆ ಇತ್ತು. ಸೊ ಅವರು ಓಕೆ ಫೈನ್ ಅಂತ ಹೇಳಿದರು. ಒಂದು ಲಾಸ್ಟ್ ಇಯರ್ ಬಗಲ್ಗುಂಟೆಯಲ್ಲಿ ಅವ್ರ ಮನೆಯಲ್ಲಿ ಗಣೇಶ ವಿಸರ್ಜನೆಗೆ ನಾನು ಇನ್ವೈಟೆಡ್ ಮೀ ದೇರ್. ಅದಾದಮೇಲೆ ಅವ್ರ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ನ ಮೀಟ್ ಮಾಡೋಕ್ಕೆ ನಾನು ಅವ್ರ ಅಣ್ಣ ಎಲ್ಲಾನು ಮೀಟ್ ಮಾಡಾಯಿತು. ಹಿಂಗಿಂದ ಮುಂಚೆನೆ ರಿಲೇಶನ್ಶಿಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಅವರು ಅಣ್ಣ ಜೊತೆ ಪರಿಚಯ ಮಾಡಿಕೊಂಡು ನಾನು ಅವ್ರ ನಾಗಸಂದ್ರ ಮನೆಗೆ ತಗೊಂಡು ಲೈಕ್ ಹೋಗಿದ್ದಾರೆ. ಅವ್ರ ಅಣ್ಣ ಜೊತೆ ಬಟ್ ಅಣ್ಣ ಜೊತೆ ಮೀಟಿಂಗ್ ಆಗಿದೆ. ಬಟ್ ಪೇರೆಂಟ್ಸ್ ಜೊತೆ ಫಸ್ಟ್ ಟೈಮು ಲಾಸ್ಟ್ ಇಯರ್ ಗಣೇಶ್ ವಿಸರ್ಜನಲ್ಲಿ ಅವ್ರು ನನ್ನ ಮೀಟ್ ಮಾಡಿಸಿದ್ರು. ಅವ್ರ ಮಾಮಿ, ಅವ್ರ ಕಸನು, ಮಮ್ಮಿ, ಪಪ್ಪ, ಅಣ್ಣ ಎಲ್ಲರನ್ನ ಮೀಟ್ ಮಾಡಿಸಿದ್ರು.